ಪೋಸ್ಟ್. ಅಕ್ಕ, ಏನ್ ಸುಧಾ? ಲೆಟರ್ ಬಂದಿದೆ. ಸುಧಾಕರ್ದಮ್ಮ ಕಾಗದ ಏನ್ ಬರ್ದಿಯಾನೆ? ಹೇಗಿದಾನಂತೆ? ಯಾವಾಗ ಬರ್ತಾನಂತೆ? ಯಾಕಮ್ಮ? ಲೆಟರು ಅವ್ರದಲ್ಲ. ಇನ್ಯಾವ್ದಮ್ಮ? ಬೆಂಗಳೂರಲ್ಲಿ ನಾನೊಂದು ಆಫೀಸ್ಗೆ ಅಪ್ಲಿಕೇಶನ್ ಹಾಕಿದ್ನಲ್ಲ ಕೆಲ್ಸಕ್ಕೆ, ಅಲ್ಲಿಂದ ಬರೋ ವಾರನೇ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಂತೆ. ನೀನ್ ಯಾವಾಗ ಅಪ್ಲಿಕೇಶನ್ ಹಾಕಿದ್ದೆ ಕೆಲ್ಸಕ್ಕೆ? ನೀನ್ ಹೋಗಿ ಕೆಲಸ ಮಾಡೋ ಅಗತ್ಯ ಆದ್ರೂ ಏನಿದೆ? ಸದಾ ಮನೇಲೆ ಕೂತಿದ್ರೆ ಒಂದಲ್ಲ ಒಂದು ಯೋಚನೆ ಕೊರಿತಾನೆ ಇರುತ್ತೆ. ಆಫೀಸ್ನಲ್ಲಿ 4 ಜನರ ಜೊತೆ ನಗನಗ್ತಾ ಓಡಾಡ್ಕೊಂಡಿದ್ರೆ ಎಷ್ಟೋ ಗೆಲುವಾಗಿರ್ತಾಳೆ. ಅಪ್ಲಿಕೇಶನ್ ಹಾಕು ಅಂತ ನಾನೇ ಹೇಳಿದೆ. ಬೆಂಗಳೂರು ಹೋಗಿ ಇವಳೊಬ್ಳೆ ಹಾಗೆ ಇರ್ತಾಳೆ? ನೀನು ಜೊತೆಗೆ ಹೋಗು, ಇವಳನ್ನ ಒಂಟಿಯಾಗಿ ಬಿಡು ಅಂತ ನಾನು ಹೇಳಿಲ್ವಲ್ಲ. ನೀವು ಊಟಕ್ಕೆ ಏನ್ ಮಾಡ್ತೀರಾ? ನಂಗೇನೆ ಒಂದಿಷ್ಟು ಅನ್ನ ಸಾರು ಬೇಯಿಸ್ಕೊಂಡ್ರೆ ಆಯ್ತು. ಶನಿವಾರ ಭಾನುವಾರ ರಜಾ ಬರುತ್ತಲ್ಲ, ಅವಾಗ ನಾನು ನಿಮ್ ಜೊತೆ ಬಂದಿದ್ಬಿಡ್ತೀನಿ. ಹೇಗೋ ನಮ್ ಸುಧಾ ಸಂತೋಷವಾಗಿದ್ರೆ ಸಾಕು. ಬರೋ, ಹೋಗಿ ಬರೋಣ. ನನಗೇನು ಕೆಲಸ? ಇಲ್ಲಿ ದಮ್ ಹೊಡಿತಾ ಇರ್ತೀನಿ, ನೋಡ್ ಬಾ. ಹಲೋ ಡಾಕ್ಟರ್. ಹಲೋ, ವೆರಿ ಹ್ಯಾಪಿ ಟು ಸಿ ಯು. ನಮ್ಮ ಮಾವ ಹೇಗಿದ್ದಾರೆ? ಹೇಗಿದ್ದಾರೆ ಅಂದರೆ ನೀವೇ ನೋಡ್ತಿದ್ದೀರಲ್ಲ. ಅವರ ಆರೋಗ್ಯ ಫಸ್ಟ್ ಕ್ಲಾಸ್. ಮೊದಲು ಹೇಗಿದ್ರು ಹಾಗೆ ಚೆನ್ನಾಗಿದ್ದಾರೆ. ಹಾಗಾದ್ರೆ ಅವ್ರಿಗೆ ಯಾವ ಸುದ್ದಿನಾದ್ರೂ ಧೈರ್ಯವಾಗಿ ಹೇಳ್ಬೋದಲ್ಲ? ಯಾವ ಸುದ್ದಿನಾದ್ರು ಅಂದರೆ? ಅಂದ್ರೆ ಮನಸ್ಸಿಗೆ ಶಾಕ್ ಆಗುವಂಥ ನ್ಯೂಸ್ ಆಗಲಿ, ಗಾಬರಿ ಆಗುವಂಥ ಸುದ್ದಿ ಆಗಲಿ ಹೇಳಿದ್ರೆ ಡೇಂಜರ್ ಏನಿಲ್ವಲ್ಲ? ಮಿಸ್ಟರ್ ಸುಧಾಕರ್, ಮೊದಲು ಹಾಗೆ ನಾರ್ಮಲ್ ಆಗಿದ್ದಾರೆ ಅಂದರೆ ಅವ್ರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟು ಏನಾದರೂ ಮಾಡಬೇಕು ಅಂತ ಇದ್ದೀರಾ? ಎಷ್ಟೋ ಜನ ಚೆನ್ನಾಗಿರೋರಿಗೆ ಶಾಕಿಂಗ್ ನ್ಯೂಸ್ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಉಂಟು. ಅವ್ರ ಮುಂದೆ ಆಟಂ ಬಾಂಬ್ ಹಾಕಿ ಟೆಸ್ಟ್ ಮಾಡಬೇಡಿ, ಆಮೇಲೆ ನೀವು ಮರ್ಡರ್ ಆಗ್ತೀರಾ. ಸುಧಾಕರ, ನಿಮ್ಮ ಮಾವನ ಕನಸೆ ಅವ್ರ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ. ನೀನು ಅವ್ರ ಎದುರಿಗೆ ಹೋಗಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗಳಿಗೆ ಗೊತ್ತಿಲ್ಲದೆ ನಾ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದೀನಿ ಅಂದರೆ ಬದುಕ್ತಾರಾ? ನಾರ್ಮಲ್ ಆಗಿರೋರೇ ಗೊಟ್ಟಕ್ಕಂತಾರೆ. ಈ ಡಾಕ್ಟ್ರೇ ಸಹನ ಅಪ್ಪ ಆಗಿದ್ದಿದ್ರೆ ನಿನ್ನ ಎದೆ ಗೊದ್ದು ನೆಗದು ಬಿದ್ದು ಹೋಗೋರು. ಈಗ ನನ್ನ ಗತಿ ಏನು? ಲೆಟರ್ಸ್ ಪೋಸ್ಟ್ ಮಾಡಿದೆ, ನೋ ರಿಪ್ಲೈ. ರಿಜಿಸ್ಟರ್ ಪೋಸ್ಟ್ ಮಾಡಿದೆ, ವಾಪಸ್ ಬಂತು. ಅಂದಮೇಲೆ ಅವ್ರ ಮನೆಯವರೆಲ್ಲೋ ದೇಶಾಂತರ ಹೊರಟೋಗಿರ್ಬೇಕು. ಅವ್ರು ಮರ್ತು ಬಿಡು. ಸಹನ ಲಕ್ಷಣವಾಗಿದ್ದಾಳೆ, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳ ಜೊತೆಲಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರು. ಏಯ್, ನೀನು ಒಬ್ಬ ಫ್ರೆಂಡಾ? ಹೋಗ ರಾಸ್ಕಲ್. ಲೇ ಸುಧಾಕರ, ಏ ನಾನು ಬರ್ತೀನೋ. ಲೇ ಸುಧಾಕರ, ಎಲ್ಲ ಹೋಗ್ತೀಯೋ? ಸಹನಾ, ಏನಿದೆಲ್ಲ? ಕಣ್ಣಿಲ್ವಾ? ನೋಡ್ಕೋ. ಕಣ್ಣಿದೆ, ಅದಕ್ಕೆ ಕೇಳ್ತಾ ಇರೋದು. ಈ ಅಲಂಕಾರ ಏನು? ಈ ಮಂಚ ಏನು? ಇವತ್ತು ನಮ್ಮಿಬ್ಬರಿಗೂ ಮೊದಲ ರಾತ್ರಿ. ಮದುವೆ ಆಗ 6 ತಿಂಗಳಾಯ್ತು, ಇವತ್ತೆಂತ ಮೊದಲನೇ ರಾತ್ರಿ? ನಾನು ಯಾಕೋ ಹೀಗೆ ಗೋಳು ಹೊಯ್ಕೋತೀಯಾ? ಇವತ್ತೇ ಫಸ್ಟ್ ನೈಟ್ ನಮ್ಗೆ. ಫಸ್ಟ್ ನೈಟಾ? ಏನ್ ಸಮಾಚಾರ? ನಾವಿಬ್ರು ಸುಖ ಸುಪ್ಪತ್ಕೆಲಿ ಹೊರಳಾಡ್ಬೇಕು. ನಾವಿಬ್ರು ಹೊರಳಾಡಿದ್ರೆ ನಿನ್ನ ಹೂವೆಲ್ಲ ನಲಗೋಗುತ್ತೆ. ಹೂ ನಲಗಿದ್ರೇನೆ ನಾವು ನಲಿಯೋದು. ಸರಿ, ಇದೆಲ್ಲ ನನಗೆ ಇಷ್ಟ ಇಲ್ಲ. ಡ್ಯಾಡಿ ಏನು ಹೇಳಿಲ್ವಾ? ಇಲ್ವಲ್ಲ. ಏನು ಹೇಳಿಲ್ವಾ? ಅಯ್ಯೋ, ಇಲ್ಲ ಅಂತ ಹೇಳದ್ನಲ್ಲ. ಅಯ್ಯೋ ಬೆಪ್ಪೆ, ನಿಮ್ಮ ಡ್ಯಾಡಿನ ಕರಿತಾ ಇದೆಯಲ್ಲ, ಅವ್ರ ಮುಂದೆ ಕೂತ್ಕೊಂಡು ನಾವೆಲ್ಲ ಹೊಡೆಯಕ್ಕಾಗುತ್ತೆ. ನಿನಗಂತೂ ಈ ಜನ್ಮದಲ್ಲಿ ಮೊದಲ ರಾತ್ರಿ ಯೋಗನೇ ಇಲ್ಲ. ಯಾಕೆ ಅಂದ್ರೆ ನಿನಗೆ ಮೊದಲ ರಾತ್ರಿ ಹೇಗಿರ್ಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ. ಅಲ್ಲಿ ನೋಡು, ಬಾಗಿಲು ತೆಗ್ದಿದೆ, ಅಡುಗೆಯವರು ಕೆಲಸದವರೆಲ್ಲ ಓಡಾಡ್ತಾ ಇರ್ತಾರೆ. ನಾವೇನ್ ಸಂತೆಲ್ಲ ಸರ್ಸಾಡಕ್ಕಾಗತ್ತೆ? ಅಯ್ಯೋ ನನ್ ಬುದ್ಧಿಗೆ. ಸುಧಾಕರ, ನೀನೆಂಥ ರಸಿಕನೋ.